ನೇಮಕಾತಿ ಪ್ರಕ್ರಿಯೆ ಅಂದ್ರೆ ಗೊಂದಲ, ತರಾತೂರಿ, ಕೊನೆಕ್ಷಣದ ಒತ್ತಡ ಅಂತಾನೆ ಅನ್ಸುತ್ತಾ? ಹಾಗಿದ್ರೆ ಆ ಗೊಂದಲದಿಂದ ಹೊರಬಂದು ಒಂದು ಸ್ಪಷ್ಟವಾದ, ಯೋಜನಾಬದ್ಧವಾದ ನೇಮಕಾತಿ ಪ್ರಕ್ರಿಯೆಯನ್ನ ರೂಪಿಸೋದು ಹೇಗೆ? ಬನ್ನಿ, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನೇಮಕಾತಿಯನ್ನ ಒಂದು ಸುಲಭ ಮತ್ತು ಪರಿಣಾಮಕಾರಿ ಕಾರ್ಯತಂತ್ರವನ್ನಾಗಿ ಬದಲಾಯಿಸೋದು ಹೇಗೆ ಅಂತ ಹಂತವಾಗಿ ನೋಡೋಣ. ಮೊದಲಿಗೆ ನೇಮಕಾತಿಯಲ್ಲಿ ಸಾಮಾನ್ಯವಾಗಿ ಕಾಡುವ ತಲೆನೋವುಗಳ ಬಗ್ಗೆ ಮಾತಾಡೋಣ. ಆಮೇಲೆ ಸ್ಪಷ್ಟವಾದ ಗುರಿಗಳನ್ನು ಇಟ್ಕೊಂಡು ಅದಕ್ಕೆ ತಕ್ಕ ಹಾಗೆ ಒಂದು ಟೈಮ್ ಲೈನ್ ಅನ್ನ ಹೇಗೆ ರಚಿಸೋದು ಅಂತ ನೋಡೋಣ. ನಂತರ ಅತ್ಯುತ್ತಮ ತಂಡವನ್ನ ಕಟ್ಟೋದು, ದಾರಿಯಲ್ಲಿ ಬರಬಹುದಾದ ಅಡೆತಡೆಗಳನ್ನ ನಿವಾರಿಸೋದು ಮತ್ತು ಕೊನೆಯದಾಗಿ ನಮ್ಮ ಯೋಜನೆ ಸಂಸ್ಥೆಯ ದೊಡ್ಡ ಗುರಿಗಳಿಗೆ ಹೊಂದಿಕೆ ಆಗಿದ್ಯಾ ಇಲ್ವಾ ಅಂತ ಚೆಕ್ ಮಾಡೋಣ. ಸರಿ, ಹಾಗಿದ್ರೆ ಶುರು ಮಾಡೋಣ. ಮೊದಲನೇ ಭಾಗ, ನೇಮಕಾತಿಯ ತಲೆನೋವು. ಹೆಚ್ಚಿನ ಸಂಸ್ಥೆಗಳು ಎದುರಿಸೋ ಸಾಮಾನ್ಯ ಸಮಸ್ಯೆ ಅಂದ್ರೆ ಅವಸರದಲ್ಲಿ ಏನೋ ಒಂದು ತುರ್ತು ಬಂದಾಗ ನೇಮಕಾತಿ ಮಾಡೋದು. ಈ ತರಾತುರಿಯ ವಿಧಾನದಿಂದ ಹೊರಬಂದು ಒಂದು ಯೋಜನಾಬದ್ಧವಾದ ಮಾರ್ಗವನ್ನ ಹೇಗೆ ಕಂಡುಕೊಳ್ಳೋದು ಅಂತ ಈಗ ನೋಡೋಣ. ಪ್ರಾಮಾಣಿಕವಾಗಿ ಯೋಚಿಸಿ, ನೇಮಕಾತಿ ಪ್ರಕ್ರಿಯೆ ಒಂದು ಸ್ಟ್ರಾಟಜಿ ತರ ಇದೆಯಾ ಅಥವಾ ಪೂರ್ತಿ ಗೊಂದಲದ ಗೂಡಾಗಿದೆಯಾ? ಕೊನೆ ಕ್ಷಣದಲ್ಲಿ ಸಿಕ್ಕವರನ್ನ ನೇಮಿಸಿಕೊಳ್ಳೋ ಒತ್ತಡದಲ್ಲಿ ಒಳ್ಳೊಳ್ಳೆ ಪ್ರತಿಭೆಗಳನ್ನ ಕಳೆದುಕೊಳ್ಳೋದು ಮಾತ್ರ ಅಲ್ಲ, ಸಮಯ ಮತ್ತು ಹಣ ಕೂಡ ವೇಸ್ಟ್ ಆಗುತ್ತೆ. ಇದು ಬೆಳೀತಾ ಇರೋ ಯಾವುದೇ ಬಿಸ್ನೆಸ್ಗೆ ದೊಡ್ಡ ಹೊಡೆತ ಕೊಡಬಹುದು. ಸರಿ, ಈಗ ಎರಡನೇ ಭಾಗಕ್ಕೆ ಬರೋಣ, ಅಂದ್ರೆ ಉದ್ದೇಶದಿಂದ ಆರಂಭ. ಈ ಗೊಂದಲಕ್ಕೆ ಪರಿಹಾರದ ಮೊದಲ ಹೆಜ್ಜೆ ಅಂದ್ರೆ ನೇಮಕಾತಿ ಮಾಡ್ತಿರೋದು ಯಾಕೆ ಅನ್ನೋ ಪ್ರಶ್ನೆಗೆ ಒಂದು ಸ್ಪಷ್ಟವಾದ ಉತ್ತರ ಇರಬೇಕು. ಹುಡುಕಾಟ ಶುರು ಮಾಡೋಕೆ ಮುಂಚೆ ನಮ್ಮ ಗುರಿ ಏನು ಅನ್ನೋದು ನಿಖರವಾಗಿ ಗೊತ್ತಿರಬೇಕು. ಒಂದು ಯಶಸ್ವಿ ನೇಮಕಾತಿ ಯೋಜನೆಗೆ 3 ಬಲವಾದ ಆಧಾರ ಸ್ತಂಭಗಳು ಇರುತ್ತೆ. ಮೊದಲನೇದು ಉದ್ದೇಶ, ಅಂದ್ರೆ ಕೋರ್ ಟೀಮ್ ಕಟ್ಟಕ್ ಹೈರ್ ಮಾಡ್ತಿದೀವಾ ಅಥವಾ ಬಿಸ್ನೆಸ್ ವಿಸ್ತರಿಸೋಕೇನಾ? ಎರಡನೇದು ವ್ಯಾಪ್ತಿ, ಅಂದ್ರೆ ಒಟ್ಟು ಎಷ್ಟು ಜನರನ್ನು ನೇಮಿಸ್ಕೊಳ್ಬೇಕು. ಮತ್ತು ಮೂರನೇದು ಸಂಪನ್ಮೂಲಗಳು, ಅಂದ್ರೆ ಇದಕ್ಕಾಗಿ ಇರೋ ಬಜೆಟ್ ಎಷ್ಟು. ಈ 3 ಪ್ರಶ್ನೆಗಳಿಗೆ ಉತ್ತರ ಸಿಕ್ಕ್ರೆ ನಿಮ್ಮ ಯೋಜನೆಯ ಅಡಿಪಾಯ ಭದ್ರವಾದ ಹಾಗೆ. ಈಗ ಮೂರನೇ ಭಾಗ, ಪಯಣವನ್ನು ರೂಪಿಸೋದು. ಗುರಿಗಳು ಸ್ಪಷ್ಟವಾದ ಮೇಲೆ ಅದನ್ನ ತಲುಪೋಕೆ ಒಂದು ನಕ್ರವಾದ ದಾರಿಯನ್ನ, ಅಂದ್ರೆ ಒಂದು ಪಕ್ಕಾ ಟೈಮ್ಲೈನ್ ಅನ್ನ ಹೇಗೆ ರೆಡಿ ಮಾಡೋದು ಅಂತ ನೋಡೋಣ. ನೋಡಿ, ಇಡೀ ನೇಮಕಾತಿ ಪ್ರಕ್ರಿಯೆಯನ್ನ ಹಂತವಾಗಿ ವಿಂಗಡಿಸೋದು ತುಂಬಾನೇ ಮುಖ್ಯ. ಇದರಿಂದ ಯಾವುದಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕು ಅಂತ ಗೊತ್ತಾಗತ್ತೆ. ಉದಾಹರಣೆಗೆ, ಮೊದಲ 3 ತಿಂಗಳಲ್ಲಿ ಅತಿ ಮುಖ್ಯವಾದ ಹುದ್ದೆಗಳ ಮೇಲೆ ಗಮನ ಹರಿಸಬಹುದು. ಆಮೇಲೆ ಮುಂದಿನ 3 ರಿಂದ 6 ತಿಂಗಳಲ್ಲಿ ಮಧ್ಯಮ ಆದ್ಯತೆಯ ಪಾತ್ರಗಳನ್ನ ಮತ್ತು ಕೊನೆಗೆ ಮುಂದಿನ 6 ರಿಂದ 12 ತಿಂಗಳಲ್ಲಿ ದೀರ್ಘಾವಧಿಯ ಗುರಿಗಳಿಗೆ ಬೇಕಾದ ಹುದ್ದೆಗಳನ್ನ ತುಂಬಬಹುದು. ಇದು ಬ್ಯುಸಿನೆಸ್ ಅಗತ್ಯಕ್ಕೆ ತಕ್ಕಂತೆ ಯೋಜನೆ ರೂಪಿಸೋಕೆ ಸಹಾಯ ಮಾಡುತ್ತೆ. ಹಂತಗಳನ್ನ ನಿರ್ಧರಿಸಿದ ಮೇಲೆ ಪ್ರತಿಯೊಂದು ಹಂತದಲ್ಲೂ ಸಾಧಿಸಬೇಕಾದ ಪ್ರಮುಖ ಮೈಲಿಗಲ್ಲುಗಳನ್ನ ಗುರುತಿಸಬೇಕು. ಇದು ಜಾಬ್ ಡಿಸ್ಕ್ರಿಪ್ಷನ್ ಫೈನಲ್ ಮಾಡೋದ್ರಿಂದ ಹಿಡಿದು ರಿಕ್ರೂಟ್ಮೆಂಟ್ ಕ್ಯಾಂಪೇನ್ ಶುರು ಮಾಡೋದು, ಇಂಟರ್ವ್ಯೂಗಳನ್ನ ಶೆಡ್ಯೂಲ್ ಮಾಡೋದು, ಆಫರ್ ಕೊಡೋದು, ಹೀಗೆ ಹೊಸಬರನ್ನ ತಂಡಕ್ಕೆ ಸ್ವಾಗತಿಸೋವರೆಗೂ ಪ್ರತಿಯೊಂದು ಹೆಜ್ಜೆಯನ್ನು ಒಳಗೊಂಡಿರುತ್ತೆ. 4ನೇ ಭಾಗಕ್ಕೆ ಬರೋಣ, ಅತ್ಯುತ್ತಮ ತಂಡವನ್ನು ಒಟ್ಟುಗೂಡಿಸುವುದು. ಓಕೆ, ಟೈಮ್ಲೈನ್ ರೆಡಿ ಇದೆ. ಈಗ ಸರಿಯಾದ ಪ್ರತಿಭೆಗಳನ್ನ ಎಲ್ಲಿ ಹುಡುಕೋದು ಮತ್ತು ಈ ಸಂಪೂರ್ಣ ಪ್ರಕ್ರಿಯೆಯ ಜವಾಬ್ದಾರಿ ಯಾರ್ದು ಅನ್ನೋದ್ರ ಬಗ್ಗೆ ಗಮನಹರಿಸೋಣ. ಪ್ರತಿಭೆಗಳನ್ನ ಹುಡುಕೋಕೆ ಹಲವಾರು ದಾರಿಗಳಿವೆ ಅಲ್ವಾ? ಲಿಂಕ್ಡ್ಇನ್, ನೌಕರಿಯಂತಹ ಆನ್ಲೈನ್ ಪ್ಲಾಟ್ಫಾರ್ಮ್ಗಳನ್ನ ಬಳಸಬಹುದು ಅಥವಾ ರಿಕ್ರೂಟ್ಮೆಂಟ್ ಏಜೆನ್ಸಿಗಳ ಸಹಾಯ ತಗೋಬಹುದು. ಇಲ್ಲಾಂದ್ರೆ ನಮ್ಮ ಉದ್ಯೋಗಿಗಳ ಶಿಫಾರಸುಗಳ ಮೂಲಕ ಕೂಡ ಒಳ್ಳೆಯ ಕ್ಯಾಂಡಿಡೇಟ್ಸ್ಗಳನ್ನ ಹುಡುಕಬಹುದು. ಹಾಗಿದ್ರೆ ಯಾವ ದಾರಿ ಬೆಸ್ಟ್? ನೋಡಿ, ಉದ್ಯೋಗಿ ಶಿಫಾರಸುಗಳು ನಂಬಿಕಸ್ಥ ಮೂಲಗಳಿಂದ ಒಳ್ಳೆ ಅಭ್ಯರ್ಥಿಗಳನ್ನ ವೇಗವಾಗಿ ಮತ್ತು ಕಡಿಮೆ ಖರ್ಚಿನಲ್ಲಿ ತಂದುಕೊಡಬಹುದು. ಮತ್ತೊಂದು ಕಡೆ ನೇಮಕಾತಿ ಏಜೆನ್ಸಿಗಳು ದೊಡ್ಡ ಟ್ಯಾಲೆಂಟ್ ಪೂಲ್ ತಲುಪಿದ್ರೂ ಅದು ಹೆಚ್ಚು ದುಬಾರಿ. ಸೊ ವೇಗ, ಖರ್ಚು ಮತ್ತು ಗುಣಮಟ್ಟ, ಈ 3ರ ನಡುವೆ ಸರಿಯಾದ ಬ್ಯಾಲೆನ್ಸ್ ಮಾಡೋದೇ ಇಲ್ಲಿರೋ ಚಾಲೆಂಜ್. ಈ ಪ್ರಕ್ರಿಯೆ ಸರಾಗವಾಗಿ ನಡಿಬೇಕು ಅಂದ್ರೆ ಯಾರು ಏನ್ ಮಾಡಬೇಕು ಅನ್ನೋದು ಸ್ಪಷ್ಟವಾಗಿರ್ಬೇಕು. ಹೈರಿಂಗ್ ಮ್ಯಾನೇಜರ್, HR ಮುಖ್ಯಸ್ಥರು ಮತ್ತು ಬೇರೆ ಡಿಪಾರ್ಟ್ಮೆಂಟ್ ಹೆಡ್ಗಳ ಪಾತ್ರ ಏನು ಅಂತ ಮೊದಲೇ ನಿರ್ಧರಿಸಿಲ್ಲ ಅಂದ್ರೆ ಗೊಂದಲ ಹಾಗೂ ವಿಳಂಬ ಆಗೋದು ಗ್ಯಾರಂಟಿ. ಈಗ 5ನೇ ಭಾಗಕ್ಕೆ ಬರೋಣ, ಅಂದ್ರೆ ಹಾದಿಯಲ್ಲಿ ಸ್ಥಿರವಾಗಿರೋದು. ಯಾವುದೇ ಪ್ಲಾನ್ ಅಂದುಕೊಂಡ ಹಾಗೆ 100ಕ್ಕೆ 100ರಷ್ಟು ವರ್ಕ್ ಆಗಲ್ಲ. ದಾರಿಯಲ್ಲಿ ಬರೋ ಸಣ್ಣಪುಟ್ಟ ಅಡೆತಡೆಗಳನ್ನ ನಿಭಾಯಿಸೋದು ಮತ್ತು ಪ್ರಗತಿಯನ್ನ ಅಳೆಯೋದು ಹೇಗೆ ಅಂತ ನೋಡೋಣ. ಅನಿರೀಕ್ಷಿತ ಸವಾಲುಗಳನ್ನ ಎದುರಿಸೋಕೆ ಒಂದು ಬ್ಯಾಕಪ್ ಪ್ಲಾನ್ ಇರೋದು ಬಹಳ ಮುಖ್ಯ. ಇದು ತುಂಬಾ ಸಿಂಪಲ್. ಮೊದಲಿಗೆ ನೇಮಕಾತಿಯನ್ನ ನಿಧಾನ ಮಾಡಬಹುದಾದ ಸಮಸ್ಯೆಗಳು ಏನೇನಿರಬಹುದು ಅಂತ ಊಹಿಸಿ. ಉದಾಹರಣೆಗೆ, ಆಯ್ಕೆಯಾದ ಕ್ಯಾಂಡಿಡೇಟ್ ಕೊನೆ ಕ್ಷಣದಲ್ಲಿ ಬೇಡ ಅಂದ್ರೆ,
ಎರಡನೇದಾಗಿ, ಅಂತಹ ಪರಿಸ್ಥಿತಿಗಳಿಗೆ ಒಂದು ಪರ್ಯಾಯ ಪರಿಹಾರವನ್ನ ಸಿದ್ಧವಾಗಿಟ್ಕೊಳ್ಳಿ. ಪ್ಲಾನ್ ಹಾಕಿದ್ರೆ ಮಾತ್ರ ಸಾಲದು, ಅದು ಸರಿಯಾದ ದಾರಿಯಲ್ಲಿದೆಯಾ ಇಲ್ವಾ ಅಂತ ತಿಳ್ಕೋಬೇಕು ಅಂದ್ರೆ ಪ್ರಗತಿಯನ್ನ ನಿರಂತರವಾಗಿ ಟ್ರ್ಯಾಕ್ ಮಾಡಲೇಬೇಕು. ಇದಕ್ಕಾಗಿ ಸ್ಪ್ರೆಡ್ಶೀಟ್ ಅಥವಾ ATSನಂತಹ ಟೂಲ್ಸ್ ಬಳಸಿ ಮತ್ತು ವಾರಕ್ಕೆ ಒಮ್ಮೆ ಆದ್ರೂ ಪ್ರಗತಿಯನ್ನ ಪರಿಶೀಲಿಸಿ. ಇದರಿಂದ ಏನಾದ್ರೂ ಬದಲಾವಣೆ ಬೇಕಿದ್ರೆ ತಕ್ಷಣ ಮಾಡ್ಕೊಳ್ಬಹುದು. ಮತ್ತು ಈಗ 6ನೇ ಮತ್ತು ಅಂತಿಮ ಭಾಗಕ್ಕೆ ಬಂದಿದ್ದೀವಿ. ಅದೇ ಅಂತಿಮ ಪರೀಕ್ಷೆ. ಇಷ್ಟೆಲ್ಲ ಮಾಡಿದ್ಮೇಲೆ ಕೊನೆಗೆ ಒಂದು ಬಹಳ ಮುಖ್ಯವಾದ ಪ್ರಶ್ನೆಯನ್ನ ಕೇಳ್ಕೋಬೇಕು. ನಮ್ಮ ಈ ಇಡೀ ನೇಮಕಾತಿ ಯೋಜನೆ ಸಂಸ್ಥೆಯ ದೊಡ್ಡ ಚಿತ್ರಣಕ್ಕೆ, ದೊಡ್ಡ ಗುರಿಗಳಿಗೆ ಹೊಂದಿಕೆಯಾಗಿದೆಯಾ? ಈ ಒಂದು ಪ್ರಶ್ನೆಯನ್ನ ಕೇಳ್ಕೊಳ್ಳಲೇಬೇಕು. ನಾವು ರೂಪಿಸಿರೋ ನೇಮಕಾತಿ ಯೋಜನೆ ಮುಂದಿನ 12 ತಿಂಗಳ ನಮ್ಮ ಕಂಪನಿಯ ಬೆಳವಣಿಗೆಯ ಗುರಿಗಳಿಗೆ ನಿಜವಾಗಿಯೂ ಪೂರಕವಾಗಿದೆಯಾ? ನೆನ್ಪಿಡಿ, ಇದು ಕೇವಲ ಖಾಲಿ ಹುದ್ದೆಗಳನ್ನು ತುಂಬೋದಲ್ಲ, ಬದಲಿಗೆ ಸಂಸ್ಥೆಯ ಭವಿಷ್ಯವನ್ನೇ ನಿರ್ಮಿಸೋದು. ಈ ಪ್ರಶ್ನೆಗೆ ಸಿಗೋ ಉತ್ತರವೇ ನಮ್ಮ ನೇಮಕಾತಿ ಕೇವಲ ಒಂದು ಪ್ರಕ್ರಿಯೆ ಅಥವಾ ಒಂದು ನಿಜವಾದ ಕಾರ್ಯತಂತ್ರವಾ ಅನ್ನೋದನ್ನ ನಿರ್ಧರಿಸುತ್ತೆ.